ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಉದ್ಯಮ ರತ್ನ ಪ್ರಶಸ್ತಿ ಯಲಹಂಕ ಪ್ರದೀಪ್ ಕಂಕಡವಾಡಿ ಸಂಸ್ಥಾಪಕ ಅಧ್ಯಕ್ಷರು ನೇತೃತ್ವದಲ್ಲಿ ವೀರಶೈವ ಲಿಂಗಾಯತರು ಚಾಲನೆ ನೀಡಿದರು. ರಾಯಲ್ ಆರ್ಚಿಡ್ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಸಮಾವೇಶ ಯಲಹಂಕ ಬೆಂಗಳೂರಿನಲ್ಲಿ ಶ್ರೇಷ್ಠ ಉದ್ಯಮ ರತ್ನ ಪ್ರಶಸ್ತಿ ಕಾರ್ಯಕ್ರಮ. ಬೆಂಗಳೂರಿನ ರಾಯಲ್ ರೆಸಾರ್ಟ್ ಮೈದಾನದಲ್ಲಿ ಭಾನುವಾರ ಆರಂಭವಾದ ವೀರಶೈವ ಲಿಂಗಾಯತ ಜಾಗೃತಿ ಉದ್ಯಮ ಸಮಾವೇಶ ಉದ್ಘಾಟನೆ ವೇಳೆ ಶಿವಕುಮಾರ ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ವೀರಶೈವ ಲಿಂಗಾಯತ ಸಮುದಾಯದ ಯುವಕರು ಕೆಲವೇ ಕೃಷಿಗೆ ಸೀಮಿತರಾಗದೆ ಉದ್ಯಮ ವಲಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಎಸ್ ಷಡಾಕ್ಷರಿ ಅಧ್ಯಕ್ಷರು ರಾಮಣ್ಣ ಸಲಹೆ ನೀಡಿದರು. ಲಿಂಗಾಯತ ಯೂತ್ ಫೋರಂ ವತಿಯಿಂದ ಅದ್ದೂರಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಜಾಗೃತಿ ಉದ್ಯಮಿಗಳಿಗೆ ನೆಟ್ವರ್ಕಿಂಗ್ ವೇದಿಕೆ, ಸಾಂಸ್ಕೃತಿಕ ಸಂಜೆ ಮತ್ತು ಆಹಾರ ಸಮುದಾಯ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿವಕುಮಾರ್ ಉದಾಸಿ, ಲೋಕಸಭಾ ಸದಸ್ಯರು ಹಾವೇರಿ ಗದಗ, ಬಿಬಿ ಪಾಟೀಲ್, ಜಯಶಂಕರ, ದಯಾನಂದ, ಅರುಣ್ ಸೋಮಣ್ಣ, ಸಂತೋಷ್ ಕುಮಾರ್, ಕೆಆರ್ ಹಾಸನ್ ಜಿಲ್ಲೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವರ್, ಬೆಂಗಳೂರು. ಅರ್ಥವನ್ನ ಬಿಟ್ಟಿಲ್ಲ ಅಲ್ವಾ? ಸೊ ಅರ್ಥ ಅಂದ್ರೆ ಆರ್ಥಿಕ ಕಾರಣಕ್ಕಾಗಿ ನಾವು ಬೇರೆ ಎಲ್ಲ ವಾದ ವಿವಾದಗಳನ್ನ ಚರ್ಚೆ ಮುಂದುವರಿಸ್ಕೊಂಡು ಹೋಗೋಣ. ಆದರೆ ನಮ್ಮ ಸಮಾಜ ಉದ್ಧಾರ ಆಗಬೇಕು ಅಂದರೆ ಇದಕ್ಕೊಂದು ಧರ್ಮದ ಮಾನ್ಯತೆ ಸಿಗ್ಬೇಕಾಗಿದೆ. ಸೊ ಆ ಮಾನ್ಯತೆ ಸಿಗೋಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಫಸ್ಟ್ ಮಾಡೋಣ. ಎಲ್ಲ ಅಂದರೆ ಪೂಜೆ, ಪುನಸ್ಕಾರ, ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು, ಒಂದಷ್ಟು ಕಟ್ಟುನಿಟ್ಟಿನ ಮಾತುಗಳು, ಇದೆಲ್ಲವೂ ಕೂಡ ನಾವು ಮಾತಾಡ್ತಾ ಹೋಗೋಣ. ಮಾನ್ಯತೆಯ ಮೂಲಕ ಬಹಳಷ್ಟು ಬೆನಿಫಿಟ್ಗಳು ನಮ್ಮ ಸಮಾಜಕ್ಕೆ ಸಿಗ್ತವೆ. ನಮ್ಮ ಸಮಾಜದಲ್ಲಿ ವಿದ್ಯೆ, ಬುದ್ಧಿ, ಒಳ್ಳೆತನ ಎಲ್ಲ ಇದೆ. ಓಕೆ, ಸೊ ಈ ಒಳ್ಳೆತನ ನಮ್ಮ ಸಮಾಜಕ್ಕೆ ಉಪಯೋಗ ಆಗಬೇಕು. ನಮ್ಮ ಸಮಾಜಕ್ಕೆ ಬರೀ ನಮ್ಮ ಸಮಾಜಕ್ಕಲ್ಲ, ನಮ್ಮ ದೇಶಕ್ಕೆ ಉಪಯೋಗಕ್ಕೆ ಆಗ್ಬೇಕಂದ್ರೆ ಒಂದಷ್ಟು ಸವಲತ್ತುಗಳು ಗೌರ್ಮೆಂಟಿಂದ ನಮ್ಗೆ ಸಿಗಬೇಕಾದ ಸವಲತ್ತುಗಳು, ಧರ್ಮದ ಮಾನ್ಯತೆಯ ಮೂಲಕ ಸಿಗಬೇಕಾದ ಸವಲತ್ತುಗಳು ಸಿಕ್ಕರೆ ಇನ್ನೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು. ಆ ದೃಷ್ಟಿಯಿಂದ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದು, ನಾವು ನಮ್ಮ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾನು ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿರ್ತೇನೆ. ಹಾಗೆ ನಮ್ಮ ಎಡಭಾಗದಲ್ಲಿರೋರು ಸಂತೋಷರ್ ಅಂತ, ಇವರು ಹಾಸನ ನಗರದ ಹಾಸನ ಮತ್ತು ಕೊಡೂರು ನಗರದ ಅಧ್ಯಕ್ಷರಾಗಿರ್ತಾರೆ. ಮತ್ತು ವೀರೇಶ್ವರ್ ಅಂತ, ಇವರು ಬೆಂಗಳೂರು ಗ್ರಾಮಾಂತರದ ಉಪಾಧ್ಯಕ್ಷರಾಗಿರ್ತಾರೆ. ಹಾಗೆ ನಮ್ಮ ಇವರು ಸಿದ್ಧಲಿಂಗ ಸ್ವಾಮೀಸ್ ಅಂತ ಯಲಹಂಕದವರು. ಬಟ್ ಏನು ಅಂದರೆ ಈ ಒಂದು ಕಾರ್ಯಕ್ರಮ ವೀರಶೈವ ಲಿಂಗಾಯತ ನೆಟ್ವರ್ಕ್ ಸಿಸ್ಟಮ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಈಗ ಕರ್ನಾಟಕದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ತೆಲಂಗಾಣದಲ್ಲಿದ್ದಾರೆ, ಅಮೇರಿಕಾ ಮತ್ತು US, ಇಲ್ಲೆಲ್ಲ ನಮ್ಮ ಇವರು ವೀರಶೈವ ಲಿಂಗಾಯತರು ಇದ್ದಾರೆ. ಯಾವುದೇ ಪ್ರಾಪರ್ಟಿ ಇದ್ದರೂ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು, ತೊಗೊಳೋರಿಗೂ ತೊಂದರೆ ಆಗಬಾರ್ದು, ಕೊಡೋರಿಗೂ ತೊಂದರೆ ಆಗಬಾರ್ದು. ಇದಕ್ಕೆ ಒಂದು ನೆಟ್ವರ್ಕ್ ಸಿಸ್ಟಮನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಿಸ್ಟಮ್ ಏನಕ್ಕೆ ಅಂದರೆ ಎಲ್ಲರಿಗೂ ಈಸಿಯಾಗಿ ಪ್ರಾಪರ್ಟಿ ಸಿಗಲಿ ಅಂತ ಒಂದು ಉದ್ದೇಶದಿಂದ ಎಲ್ಲ ಜನಾಂಗಗಳನ್ನು ಒಳಗೊಂಡಿದೆ. ಬಟ್ ಈ ಸಿಸ್ಟಮ್ ಏನಕ್ಕೆ ಮಾಡಿದ್ದೀವಿ ಅಂದರೆ, ಒಂದು ಕಮ್ಯುನಿಟಿಲಿ ಇದ್ದರೆ ಅವರಿಂದ ಎಲ್ಲ ಕಮ್ಯುನಿಟಿನವರು ಇದರಲ್ಲಿ ಭಾಗಿಯಾಗ್ತಾರೆ. ಬಟ್ ಇದು ಒಂದು ಮಾಡೋ ಉದ್ದೇಶ ಏನಂದ್ರೆ ಇದ್ರ ನೆಟ್ವರ್ಕ್ ಸಿಗಬೇಕು ಅಂತ ಈ ಒಂದು ಕಾರ್ಯನ ಮಾಡ್ತಾಯಿದ್ದೀವಿ. ಸರ್, ಇನ್ನೊಂದು ವಿಚಾರ, ನೀವು ಹಾಸನ ಕಡೆ ಮತ್ತು ಕೊಡಗು ಕಡೆ ಇರ್ಬೇಕು, ವಿಲ್ಲೆಗಳಿಗೆ ಪ್ರಾಧಾನ್ಯ ಜಾಸ್ತಿ ಕೊಡ್ತೀರಾ? ಕೊಡ್ತೀವಿ ಸರ್. ಇದೇನು ಅಂದರೆ ಪ್ರತಿಯೊಂದು ಜಿಲ್ಲೆನೂ ಪ್ರತಿಯೊಂದು ಗ್ರಾಮನೂ ಭಾಗಿಯಾಗಬೇಕು ಮುಂದೆ. ಇದು ನಮ್ಮ ಮುಕ್ತ ಮಾಡಬೇಕು ನಮ್ಮ ಉದ್ದೇಶ. ಹೌದು ಸರ್. ಈಗ ಯಾರೇ ಮನೆ ಇಲ್ದಂಗೆ ಇರಬಾರ್ದು. ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಹೊಂದುವಂಥ ಹಕ್ಕಿದೆ, ಪ್ರತಿಯೊಬ್ಬ ಪ್ರಜೆಗೂ. ಅದನ್ನು ನಾವು ಯಾರಿಗೂ ಒಂದು ಗುಡಿಸ್ಲ ಇಲ್ಲದೆ ಇರೋ ಥರ ಒಂದು ಏನೇ ಒಂದು ಪ್ರಾಜೆಕ್ಟ್ ಆಗಲಿ ಏನೇ ಆಗಲಿ ಅಭಿವೃದ್ಧಿ ಮಾಡೋ ಥರ ಈ ಒಂದು ನಿವೇಶನಗಳನ್ನು ಎಲ್ಲದನ್ನೂ ಈ ಒಂದು ನೆಟ್ವರ್ಕಿಂದ ನಾವು ಮಾಡ್ತಾಯಿದ್ದೀವಿ. ಕ್ಯಾಮ್ರಾ ನೋಡಿ ಸರ್. ಎಲ್ಲಿ ಬಂದು ಅದನ್ನು ಹೇಳಿ ಸರ್. ನಾವು ಕೊಡಗು ಮತ್ತು ಹಾಸನ ಭಾಗದ ಅಧ್ಯಕ್ಷರು. ಕೊಡಗು ಮತ್ತು ಹಾಸನ ಭಾಗದ ಅಧ್ಯಕ್ಷರು ನಾವು, ಆಯಿತಾ. ನಮ್ಮಲ್ಲಿ ಮಲೆನಾಡು ಭಾಗ, ಆಯಿತಾ, ನಮ್ಮಲ್ಲಿ ಇರೋಂಥ ರೆಸಾರ್ಟ್ಗಳಿರ್ಬೋದು ಮತ್ತು ಪ್ರವಾಸಿ ತಾಣಗಳಿರ್ಬೋದು ಎಲ್ಲವೂ ನಮ್ಮಲ್ಲಿದೆ. ನಮ್ಮಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿಗಳು ಇದ್ದಾವೆ, ಎಸ್ಟೇಟ್ಗಳು ಇದ್ದಾವೆ, ಕಾಫಿ ಎಸ್ಟೇಟ್ಗಳು. ಯಾಕೆಂದರೆ ಬೆಂಗಳೂರಿಂದ ಸಾಮಾನ್ಯವಾಗಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಎಲ್ಲ ಏನಾಗಿದೆ ಅಂದರೆ ಹಿಂದೆಲ್ಲ ರೆಸಾರ್ಟ್ಗಳಿಗೆ ಹೋಗ್ತಿದ್ರು. ಇವಾಗೆಲ್ಲ ಅವ್ರಿಗೆ ಏನಾಗಿದೆ ಅಂದರೆ, ನಾವೊಂದು 2 ಎಕರೆ ತಗೊಂಡ್ರೆ ಶುದ್ಧವಾದ ಪರಿಸರ ಎಲ್ಲ ಸಿಗುತ್ತಲ್ಲ, ಹಾಗಾಗಿ ಎಲ್ಲ ನಮ್ಮಲ್ಲಿಗೆ ಬರ್ತಾಯಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಹೇಳೋದೇನು ಅಂತೇಳಿ, ಬನ್ನಿ ನಮ್ಮ ಹತ್ರ, ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ಏನಿದೆ, ರಿಯಲ್ ಎಸ್ಟೇಟ್ ವೇದಿಕೆ ಏನಿದೆ, ನಮ್ಮಲ್ಲಿ ಎಲ್ಲ ಜನಾಂಗದವ್ರಿಗೂ ಕೊಡ್ತೀವಿ. ನಮ್ಮ ಲಿಂಗಾಯತರಿಗೆ ಅಂತ ಏನಿಲ್ಲ ಎಸ್ಪೆಷಲಿ. ಬಟ್ ನಾವು ನೆಟ್ವರ್ಕ್ ಮಾಡೋದು ವೀರಶೈವ ಲಿಂಗಾಯತರು, ಆಯಿತಾ, ಅಷ್ಟೇ. ಎಲ್ಲ ಜನಾಂಗದವರು ಸೇರಿ ನಾವು ಕಾರ್ಯಕ್ರಮ ಮಾಡ್ತಾಯಿರೋಂಥದ್ದು. ಬಟ್ ನಾವು ಜಾಗಗಳನ್ನೂ ನಿವೇಶನಗಳಿರ್ಬೋದು, ಜಾಗಗಳಿರ್ಬೋದು, 2 ಎಕರೆಯಿಂದ 5 ಎಕರೆಗಳಿರ್ಬೋದು, ಯಾವುದೇ ಜಾಗ ಬೇಕಂದ್ರೆ ಬನ್ನಿ. ಎಲ್ಲ
ಜಿಲ್ಲೆಗಳಲ್ಲೂ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮೂಲೆ ಮೂಲೆಗಳಲ್ಲೂ ನಾವು ಜಾಗ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಸರ್, ಒಂದು ಕಡೆ ಒಂದೇ ಸಮುದಾಯಕ್ಕೆ ಸೀಮಿತವಾಗಿತ್ತು ರೂಮ್ ರಿಯಲ್ ಎಸ್ಟೇಟ್ ಮೇಲೆ. ಈಗ ನಿಮ್ಮ ಸಮುದಾಯದಲ್ಲಿ ಹೊಸ ಥರ ರೂಮ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಅದನ್ನು ಸಮಾಜಕ್ಕೆ ಮಾಡ್ತೀವಿ ಸರ್? ನಾವು ವೀರಶೈವ ಲಿಂಗಾಯತ ನೆಟ್ವರ್ಕ್ ಸರ್. ಇದು ನಮ್ಮದು ಒಂದೇ ಸಮುದಾಯ ಅಂತ ಹೇಳಿದರೆ ಸಮುದಾಯದವರು ನಾವು ಎಲ್ಲ ಭಾಗದಿಂದಲೂ ಒಂದೇ ವೇದಿಕೆ ಮಾಡಿದ್ದೀವಿ. ಒಂದೇ ವೇದಿಕೆಯಲ್ಲಿ ನಾವು ತಗೊಬಂದಿದ್ದೀವಿ. ವೀರಶೈವ ಲಿಂಗಾಯತ ಒಂದೇ. ಅದರಲ್ಲಿ ಸುಮ್ಮನೆ ಅವ್ರು ಜನಗಳು ಅಪಪ್ರಚಾರ ಮಾಡ್ಕೋಬೋದು, ಆದರೆ ವೀರಶೈವ ಲಿಂಗಾಯತರು ಅನ್ನೋದು ಒಂದೇ ಪದಗಳಿರೋದು. ಇಲ್ಲಿಂದ ನಡ್ಕೊಬಂದಿರೋದು ಹಾಗೇ, ಬಟ್ ಅಪಪ್ರಚಾರಗಳು ನಡೀತಾ ಇರ್ತವೆ. ಆದರೆ ನಾವೆಲ್ಲ ಕಮ್ಯುನಿಟಿಯವರು ಸೇರ್ಕೊಂಡು ವ್ಯವಹಾರ ಏನು ಲಿಂಗಾಯತರೇ ಮಾಡೋಕ್ಕಾಗಲ್ಲ. ಈ ಕಾರ್ಯಕ್ರಮಗಳನ್ನ ನೀವು ಇರಬೇಕು, ನಾವು ಇರಬೇಕು, ಎಲ್ಲ ಜನಾಂಗದವರು ಬೇಕು ಅಲ್ವಾ? ಥ್ಯಾಂಕ್ ಯು ಸರ್. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಹಾಸನ ಮತ್ತು ಕೊಡಗು ಭಾಗದ ಅಧ್ಯಕ್ಷ. ಆಯಿತಾ? ನಮ್ಮಲ್ಲಿ 3 ಜನ ಉಪಾಧ್ಯಕ್ಷರುಗಳಿದ್ದಾರೆ ಮತ್ತು ಎಲ್ಲ ಸಮುದಾಯದವ್ರ ಜೊತೆ ನಮ್ಮಲ್ಲಿ ವ್ಯವಹಾರಗಳಿದ್ದಾವೆ. ಸಾಕ ಆವಾಗ ಟ್ರೈ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ವೀರಶೈವ ಲಿಂಗಾಯತರ ನೆಟ್ವರ್ಕ್ ನಾವು ಮಾಡಿರೋ ಉದ್ದೇಶ ಇಷ್ಟೇ, ಸಿಂಪಲ್. ನಾವು ಮಾಡಿರೋ ಉದ್ದೇಶ ಇಷ್ಟೇ. ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ನನಗೆ ಧಾರವಾಡದಲ್ಲಿ ಒಂದು ಜಾಗ ಬೇಕು. ನಾನೇನು ಮಾಡೋದು? ನನಗೆ ಅಲ್ಲಿ ಏನು ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ. ನಮ್ಮ ನೆಟ್ವರ್ಕ್ ಏನು ಮಾಡುತ್ತೆ, ಅಲ್ಲಿ ಕೆಲಸ ಮಾಡುತ್ತೆ. ಧಾರವಾಡ ಹೋಗಿ, ದಾವಣಗೆರೆ ಹೋಗಿ, ಹುಬ್ಬಳ್ಳಿ ಹೋಗಿ, ಬೆಳಗಾವಿ ಹೋಗಿ, ಬೀದರ್ ಹೋಗಿ, ನೀವು ಮಹಾರಾಷ್ಟ್ರ ಹೋಗಿ, ತೆಲಂಗಾಣ ಹೋಗಿ, ಎಲ್ಲರೂ ಹೋದರೂ ನಮ್ಮ ನೆಟ್ವರ್ಕ್ ವರ್ಕ್ ಮಾಡುತ್ತೆ. ಇಲ್ಲಿ ನನಗೇನು ಜಾಗ ಬೇಕು ಅಂತೇಳಿ ನನಗೆ ಸರ್ಚ್ ಮಾಡಿ ನನಗೆ ಜಾಗ ಕೊಡ್ತಾರೆ. ನಾನು ಹೋಗಿ ಫೈನಲ್ ಮಾಡಿ ನನಗೆ ಬೇಕಾಗಿದ್ದರೆ ಜಾಗ ತೊಗೊಂಬರೋ ಉದ್ದೇಶನೇ ಇದು ವೀರಶೈವ ಲಿಂಗಾಯತ್ ನೆಟ್ವರ್ಕ್ನ ಉದ್ದೇಶ. ಆಲ್ ಓವರ್ ಇಂಡಿಯಾ, ಈಗ ಸದ್ಯ ಆಲ್ ಓವರ್ ವರ್ಲ್ಡಲ್ಲಿ ನಾವು ಪ್ಲಾನ್ ಇದೆ, ಬಟ್ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟು ನಾವು ಮೂವ್ ಆಗ್ತಾಯಿದ್ದೀವಿ. ಇಲ್ಲಿ ನೀವಕ್ಕೆ ಆವಾಗಲೇ ಹೇಳ್ತಾ ಇದ್ರಿ ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಅಷ್ಟೇನಾ ಅಂತ. ಆ ಥರ ಅಲ್ಲ, ವೀರಶೈವ ಲಿಂಗಾಯತ್ ಸಮುದಾಯ ಜೊತೆಗೆ ಸೇರಿ ಪ್ರತಿಯೊಂದು ಸಮುದಾಯನೂ ನಾವು ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಎಲ್ಲ ಸಮುದಾಯದವರು ನಮಗೆ ಬೇಕಾಗುತ್ತೆ. ಯಾಕೆಂದರೆ ಬಿಸ್ನೆಸ್ ಅಂದರೆ ಇವ್ರಿಗೆ ಸೀಮಿತ, ಅವ್ರಿಗೆ ಸೀಮಿತ ಅಂತಲ್ಲ, ಎಲ್ಲರೂ ಬೇಕು ನಮಗೆ. ಇದು ಒಂದು ಜಸ್ಟ್ ನಾವು ಒಂದು ಒಗ್ಗೂಡಿ ಕೆಲಸ ಮಾಡ್ತಾರೆ, ಒಂದು ನೆಟ್ವರ್ಕ್ ಅಷ್ಟೇ, ವೇದಿಕೆ. ಥ್ಯಾಂಕ್ ಯು. ಬೆಂಗಳೂರು ಓಕೆ. ನನ್ನ ಹೆಸರು ಗುರುಪ್ರಸಾದ್ ಆರಾಧ್ಯ ಅಂತೇಳಿ. ನಾನು ಬೆಂಗಳೂರು ನಗರಕ್ಕೆ ರಿಯಲ್ ಎಸ್ಟೇಟ್ ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಇದು ನಾವು ಮಾಡ್ತಾ ಇರೋದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಅವರು ಎಷ್ಟು ಮುತುವರ್ಜಿಯಿಂದ ಇದನ್ನು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇದೊಂಥರ ಅದ್ಭುತವಾದಂಥ ಒಂದು ಕಾರ್ಯ. ಇದು ನಮ್ಮ ರಿಯಲ್ ಎಸ್ಟೇಟ್ ಅವ್ರನ್ನ ಸೇರಿಸೋದು, ಅದರಲ್ಲೂ ನಮ್ಮ ವೀರಶೈವ ಲಿಂಗಾಯತರವ್ರನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಉದ್ದಿಮೆದಾರರು, ಹೂಡಿಕೆದಾರರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಡೆವಲಪರ್ಸ್ಗಳು ಇವನ್ನೆಲ್ಲ ಒಂದು ವೇದಿಕೆಯಲ್ಲಿ ಸೆಟ್ ಮಾಡಿಸಿದ್ದಕ್ಕೆ ನಾನು ಅವರಿಗೆ ಬಹಳ ಅಭಿನಂದನೆಗಳು ಸಲ್ಲಿಸಬೇಕು ಅಂತಿದ್ದೀನಿ. ಇನ್ನು ಇದೇ ರೀತಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮವರಿದ್ದಾರೆ. ಕನ್ಸ್ಟ್ರಕ್ಷನ್ಸ್ ಕ್ಷೇತ್ರದಲ್ಲಿದ್ದಾರೆ, ಪೇಂಟಿಂಗ್ಸ್ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಟಿಂಬರಿಂಗು ಮತ್ತೊಂದು ವ್ಯಕ್ತಿಯಲ್ಲಿ ಎಲ್ಲ ಕಡೆ ಇದ್ದಾರೆ. ಅವರೆಲ್ಲರೂ ಒಂದು ಒಟ್ಟುಗೂಡಿಸಿ ನಾವು ಈ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಕಾರ್ಯಕ್ರಮ, ನಮ್ಮದೇ ಆದಂಥ ಒಂದು ಮನೆ ಕಟ್ಟಬೇಕು ಅಂದರೆ ಯಾರ್ಯಾರು ಇದರಲ್ಲಿ ಬರ್ತಾರೆ, ಬರೀ ಲಿಂಗಾಯತರು ಹೆಂಗೆ ಬರ್ತಾರೆ, ಅವರೆಲ್ಲ ಸೇರಿಸಿ ಒಂದು ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಸ್ಗಳು ಮಾಡೋಣ ಅಂತ ನಮ್ಮ ಮನಸ್ಸಲ್ಲಿದೆ. ಧನ್ಯವಾದಗಳು. ಸರ್, ನಾವು ದುಬೈಯಿಂದ ಆಗಮಿಸಿದ್ದೀವಿ. ಈಗ ಒಂದೇ ವೇದಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಈಗ ವೀರಶೈವ ಮತ್ತು ಲಿಂಗಾಯತ. ಆ ವಿಚಾರಧಾರೆಯನ್ನು ಯಾವ ರೀತಿ ಹಂಚ್ಕೊತಾರೆ ಸಮಾಜ? ಸೊ ಪ್ರಮುಖವಾಗಿ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಅಂತೇನಿದೆ, ಇದು ಒಂದು ಸಮಾಜನ ಪ್ರಬಲವಾಗಿ ಮಾಡುವಂಥ, ಒಂದು ಒಗ್ಗಟ್ಟುಗೊಳಿಸುವಂಥ ಕಾರ್ಯ. ಅದು ನಾನು ಸ್ವಾಗತ ಮಾಡ್ತೇನೆ. ದುಬೈನಲ್ಲಿ ಕೂಡ ನಮ್ಮದು ರಿಯಲ್ ಎಸ್ಟೇಟ್ ಇದೆ. ನಾನು ಇದೇ ಸಮಾಜಕ್ಕೆ ಸೇರಿದವನಾಗಿ ಇದನ್ನು ಸಮರ್ಥಿಸಬೇಕು, ಇದಕ್ಕೆ ಶಕ್ತಿ ತುಂಬಬೇಕು ಅಥವಾ ಸಪೋರ್ಟ್ ಮಾಡಬೇಕು ಅಂತ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಮತ್ತು ಪ್ರಮುಖವಾಗಿ ನಮ್ಮ ಜನಾಂಗದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವನ್ನೆಲ್ಲ ಒಟ್ಟಿಗೆ ತರುವಂಥ, ಒಗ್ಗೂಡಿಸುವಂಥ ಒಂದು ವೇದಿಕೆ ಇದಾಗಿ ಹೊರಹೊಮ್ಮಿದೆ. ಅದಕ್ಕೆ ಪ್ರದೀಪ್ ಕಂಕಣವಾಡಿ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಖಂಡಿತ ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಇದನ್ನು ದುಬೈಗೆ ತಂದು ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ ಮಾಡಿ ಅಂಥೇಳಿ ಅವ್ರಿಗೆ ನಾನು ಆಹ್ವಾನ ಕೊಟ್ಟಿದ್ದೇನೆ. ಬರ್ತಾರೆ, ನಾವು ಖಂಡಿತ ಜೊತೆಗೆ ಮಾಡ್ತೇವೆ. ಇದು ಸಮುದಾಯದಲ್ಲಿ ನಡೆದರೂ ಕೂಡ ಇದು ಸಮಾಜಕ್ಕಾಗಿ ನಡೆಯುವಂಥ ಒಂದು ಕಾರ್ಯ. ಎಲ್ಲರಿಗೂ ಕೂಡ ಇದರಲ್ಲಿ ಬೆನಿಫಿಟ್ ಆಗುತ್ತೆ. ಕೇವಲ ವೀರಶೈವ ಲಿಂಗಾಯತ್ ಅವರಿಗೆ ಮಾತ್ರ ಅಂತಲ್ಲ, ಅವರು ಮಾಡುವವರಾದರೆ ಅವರಿಂದ ಬೆನಿಫಿಟ್ ಪಡೆಯೋದು ಕೂಡ ಒಗ್ಗಟ್ಟಾದಾಗ ಯಾವಾಗಲೂ ಅದು ಗ್ರಾಹಕರಿಗೆ ಸಿಗುವಂಥ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಅದಕ್ಕಾಗಿ ಈ ನೆಟ್ವರ್ಕ್ನಲ್ಲಿ ಯಾರು ಬೈ ಮಾಡಿದರು, ಯಾವುದೇ ಸಮುದಾಯದವರು ಬೈ ಮಾಡಿದರೂ ಅವರಿಗೆ ಅದರ ಪ್ರಯೋಜನ ಸಿಗುತ್ತೆ. ಯಾಕೆಂದರೆ ಒಗ್ಗಟ್ಟಾಗಿ ನಾವು ನೆಗೋಷಿಯೇಟ್ ಮಾಡಿದಾಗ
ಒಳ್ಳೆಯ ಬೆಲೆಗಳು ಸಿಗುತ್ತೆ, ಅದು ಸಮಾಜಕ್ಕೆ ಹೋಗುವಂಥದ್ದು. ಈ ಒಂದು ಕೆಲಸವನ್ನು ಮಾಡಿರೋದು ಸ್ವಾಗತಾರ್ಹ. ಹಂಗಾಗಿ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತ ಕೋರ್ತೇನೆ. ಎರಡೂ ಒಂದೇ, ಅದರಲ್ಲಿ ಏನು ಬೇರೆ ಬೇರೆ ವಿಷಯನಿಲ್ಲ. ಅದು ಎರಡು ಒಂದೇ. ನೆಕ್ಸ್ಟು ಈಗ ದುಬೈಲಿ ಮಾಡುವಂಥ ಕೆಲಸಗಳು ಬೆಂಗಳೂರು ಕೂಡ ಆಗಲ್ಲ ಅಂತ ಆ ಭೂಮಿ ಆಗಿರೋದ್ರಿಂದ ನೀವು ಯಾವ ರೀತಿ ಜನರನ್ನು ಸಂಪರ್ಕ ಮಾಡೋಕ್ಕೆ ಇಚ್ಛಿಸ್ತೀರ ಇವತ್ತು ನಿಮ್ಮ ಸಮುದಾಯ ಪರವಾಗಿ? ನೋಡಿ, ಈಗಾಗಲೇ ಪರ್ವಾ ಗ್ರೂಪಿಂದ ಪರ್ವಾ ಗ್ರೂಪ್ ನಿಮಗೆಲ್ಲ ಗೊತ್ತಿರ್ಬೋದು, ನೀಲೇಶ್ ಮತ್ತು ನಾನು ಸೇರಿ ಮಾಡಿರುವಂಥ ಒಂದು ಕಂಪ್ನಿ ದುಬೈನಲ್ಲಿ. ನಾನು 25 ವರ್ಷದಿಂದ ದುಬೈಲಿದ್ದೇನೆ. ಸೊ ನೆಟ್ವರ್ಕ್ ಹೆಂಗಿದೆ, ಅಲ್ಲಿ ಹೆಂಗೆ ಬೆಳೀತಾ ಇದೆ ಈ ರಿಯಲ್ ಎಸ್ಟೇಟನ್ನು ನಾವು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅದರ ಪ್ರಯೋಜನ ನಮ್ಮ ಜನಕ್ಕೆ ಸಿಗಲಿ ಅಂಥೇಳಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಅಂಥೇಳಿ ನಾವು 4-6 ಕಡೆ ಮಾಡಿದ್ದೀವಿ ಈಗಾಗಲೇ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಇವನ್ ಶಿವಮೊಗ್ಗದಲ್ಲಿ ಮಾಡಿದ್ದೀವಿ, ದಾವಣಗೆರೆಯಲ್ಲಿ ಮಾಡಿದ್ದೀವಿ. ಇದು ಯಾಕೆ ಅಂತಂದರೆ ನಮ್ಮ ಜನಗಳು ಅಲ್ಲಿ ಬಂದು ಪ್ರಯೋಜನ ಪಡ್ಕೊಳ್ಳಿ ಅಂಥೇಳಿ. ಯಾಕೆಂದರೆ ಇಲ್ಲಿರೋ ಸಿಸ್ಟಮ್ಗೂ ಅಲ್ಲಿರೋ ಸಿಸ್ಟಮ್ಗೂ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಅಲ್ಲಿ ಭಾಳ ಸುಲಭವಾಗಿ ಒಂದು ಪ್ರಾಪರ್ಟಿನ ಕೊಂಡ್ಕೊಳೋದಾಗಲಿ ಮಾರೋದಾಗಲಿ ಮಾಡ್ಬೋದು. ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇಲ್ಲ. ಅಪ್ರಿಸಿಯೇಷನ್ ತುಂಬ ಚೆನ್ನಾಗಿದೆ. ಓನರ್ಶಿಪ್ ಕೊಡ್ತಾ ಇದ್ದಾರೆ 100%. ಸೊ ಇದನ್ನ ನಮ್ಮ ಜನಕ್ಕೆ ತಿಳಿಸೋದಕ್ಕೋಸ್ಕರನೇ ಈ ಒಂದು ವೇದಿಕೆ, ಅವರ ಅನುಕೂಲಕ್ಕಾಗಿ. ಡಿಜಿಟೀಕರಣ ಒಂದು ಕಡೆ ಆಗ್ತಾ ಇದೆ. ಈಗ ನೆಟ್ವರ್ಕ್ ಸಿಸ್ಟಮ್ ಜಾರಿ ಆಗ್ತಾ ಇದೆ ಬೆಂಗಳೂರು, ಅಂದರೆ ಕರ್ನಾಟಕ ರಾಜ್ಯದಂತ ಆಗ್ತಾ ಇದೆ ಕೆಲಸಗಳು. ಸೊ ಇನ್ನು ನೆಕ್ಸ್ಟು ನಿಮ್ಮ ಸಮುದಾಯಕ್ಕೆ ಯಾವ ರೀತಿ, ಮತ್ತು ಮನೆ ಅನ್ನೋದು ಬಡವರ ಕುಸುಮ, ಆ ರೀತಿ ಯಾವ ರೀತಿ ಮಾಡ್ತೀವಿ? ಖಂಡಿತ. ರಿಯಲ್ ಎಸ್ಟೇಟ್ ಅಂದರೆ ಎಲ್ಲರಿಗೂ ಒಂದು ಸೂರು ಒದಗಿಸುವಂಥ ಒಂದು ಒಳ್ಳೆಯ ಕಾರ್ಯ ಅದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಫೈನಾನ್ಷಿಯರ್ಸ್ ಆಗಲಿ, ಬಿಲ್ಡರ್ಸ್ ಆಗಲಿ, ಆರ್ಕಿಟೆಕ್ಟ್ಸು, ಡಿಸೈನರ್ಸು ಎಲ್ಲ ಒಟ್ಟಿಗೆ ಸೇರಿದ್ದಾರೆ. ಸೊ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ವರ್ಕ್ ಆಗುವಂಥ ಒಂದು ಆರ್ಗನೈಸೇಷನ್ನು. ಅದಕ್ಕೆ ಎಲ್ಲರೂ ಒಟ್ಟಿಗೆ ಬಂದಿರೋದ್ರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ಬೆಲೆಗಳಲ್ಲಿ ಒಳ್ಳೆಯ ಟೆಕ್ನಾಲಜಿ ಮತ್ತು ನೆಟ್ವರ್ಕ್ ಇರುವಂಥದ್ದು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಇವತ್ತು ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ವತಿಯಿಂದ ರಾಷ್ಟ್ರೀಯ ಸಮಾವೇಶನ ಬೆಂಗಳೂರಿನ ರಾಯಲ್ ಆರ್ಚಿಡ್ ರಿಸಾರ್ಟಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ಮೂಡಿ ಬಂದಿದ್ದು ನಮಗೆಲ್ಲ ಖುಷಿಯ ವಿಚಾರ. ವೇದಿಕೆ ಮೇಲೆ ರಾಜ್ಯದ ಅಂತಾರಾಷ್ಟ್ರ ಮಟ್ಟದ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಉದ್ಯಮಿಗಳು ಪಾಲ್ಗೊಂಡಿದ್ದರು. ಅದರ ಜೊತೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿರುವಂಥ ಎಲ್ಲ ರಿಯಲ್ ಎಸ್ಟೇಟ್ ಬಂಧುಗಳು ಇವತ್ತು ಕೂಡಿ ಈ ಸಮಾವೇಶನ ಯಶಸ್ವಿ ಮಾಡಿದ್ದು ನಮಗೆ ಸಂತಸ ತಂದಿದೆ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆ, ಗ್ರಾಮಗಳಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ವಿಸ್ತರಿಸುವುದೇ ನಮ್ಮ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕ್ದ ಮುಖ್ಯ ಉದ್ದೇಶವಾಗಿದೆ. ಬಂಧುಗಳೇ, ಸಮಾಜದಲ್ಲಿ ನಾವು ರಿಯಲ್ ಎಸ್ಟೇಟ್ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬರ ಪರಿಶ್ರಮ ಮತ್ತು ನಮ್ಮ ಉದ್ದೇಶ ಕೂಡ ಸ್ಪಷ್ಟವಾಗಿರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಂದಿನ ನಿರ್ಮಾಣಗಳು ನಿಮ್ಮೆಲ್ಲರ ಜೊತೆ ಬೆರೆಯುವಂಥ ಕೆಲಸ ಈ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಮಾಡುತ್ತೆ. ಧನ್ಯವಾದ. ಒಂಥರ ಡಿಜಿಟಲೀಕರಣ ಆಗ್ತಾ ಇದೆ ಒಂದು ಕಡೆ. ಸೊ ಗ್ರಾಮ ಪಂಚಾಯತ್ ವಲಯಗಳಲ್ಲಿ ತುಂಬ ಸರ್ಕಾರ ಕೂಡ ನೆಟ್ಟಲ್ಲಿ ಕೆಲಸ ಮಾಡ್ತಾ ಇದೆ. ನೀವು ಈ ಕಡೆ ಹೋಗ್ತಾ ಇದ್ದಾರೆ, ಯಾವ ರೀತಿ ವಲಯ ಕರ್ಕೊಂಡು ನಡೀತದೆ ರೈತ ಬರೋದು? ಅದು ಡಿಜಿಟಲೀಕರಣ ಆಗ್ತಾ ಇರೋದು ಉದ್ದೇಶ ಇಷ್ಟೇ. ಆ ಖಾತೆಗಳನ್ನು ಸ್ಪಷ್ಟನೆ ಮಾಡಲಿಕ್ಕೆ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಸಿ ಸರ್ಕಾರ ಮಾಡ್ತಾರೋದು ನಮಗೆಲ್ಲ ಸ್ವಾಗತಾರನೇ. ಆದರೆ ರಿಯಲ್ ಎಸ್ಟೇಟ್ದಲ್ಲಿ ಏನಾಗುತ್ತೆ ಅಂದರೆ ಇದು ವ್ಯವಹಾರ ದೃಷ್ಟಿಯಿಂದ ನಾವು ಮಾಡ್ತಾ ಇರೋಂಥದ್ದು. ಸರ್ಕಾರ ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಎಲ್ಲರೂ ಪರಿಶೀಲಿಸಿ ಕೂಲಂಕಷವಾಗಿ ವಿಶ್ಲೇಷಣೆ ಮಾಡುವಂಥ ಕೆಲಸಗಳನ್ನ ಸರ್ಕಾರ ಮತ್ತು ಅಧಿಕಾರಿ ವರ್ಗ ಮಾಡ್ತಾನೆ ಇರುತ್ತೆ. ಆ ದೃಷ್ಟಿಯಿಂದ ನಾವು ಏನಕ್ಕೆ ತಲೆ ಕೆಡಿಸ್ಕೋಕೆ ಹೋಗಲ್ಲ. ಬಟ್ ನಮ್ಮಲ್ಲಿ ಏನಾಗುತ್ತೆ, ಈ ನೆಟ್ವರ್ಕ್ ಮಾತ್ರ ಕನೆಕ್ಟಿವಿಟಿ ಮಾಡುವಂಥ ಕೆಲಸ ಕೂಡ ಈ ನೆಟ್ವರ್ಕ್ ಮಾಡುತ್ತೆ ಅಷ್ಟೇ. ಇವತ್ತು ಸುಮಾರು ಒಂದು 500ಕ್ಕಿಂತ ಹೆಚ್ಚು ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳು ಪಾಲ್ಗೊಂಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಿಂಗಳು ಸಮಾವೇಶ ನಡೆಯುತ್ತೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿ ವಾರ ಮಂಗಳವಾರ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ. ಇನ್ನು ಮುಂದಿನ ದಿನಮಾನಗಳಲ್ಲಿ 15 ದಿನಕ್ಕೊಮ್ಮೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ವೀರಶೈವ ಲಿಂಗಾಯತ್ ರಿಯಲ್ ಎಸ್ಟೇಟ್ ನೆಟ್ವರ್ಕನ್ನು ಕೂಡಿಸಿ ಕಾರ್ಯಕ್ರಮವನ್ನು ಮಾಡಿ ಒಂದು ನೆಟ್ವರ್ಕ್ ಮಾಡೋದಕ್ಕೆ ಕೆಲಸ ಈ ನೆಟ್ವರ್ಕ್ ಮಾಡುತ್ತೆ. ಸಮುದಾಯದ ಪ್ರತಿಯೊಬ್ಬರು ಈ ರಿಯಲ್ ಎಸ್ಟೇಟ್ ನೆಟ್ವರ್ಕ್ ಪಾಲ್ಗೊಂಡು ಈ ನೆಟ್ವರ್ಕ್ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೋಬೇಕು. ಅದ್ರ ಜೊತೆಗೆ ಈ ನೆಟ್ವರ್ಕ್ ಇರುವಂಥ ಎಲ್ಲ ಉದ್ಯಮಿಗಳ ಸಂಪರ್ಕ ಕೂಡ ನಮ್ಮ ಸಮುದಾಯದ ಬಂಧುಗಳು ತೆಗೆದುಕೊಂಡು ತಮ್ಮ ಅನುಕೂಲಕ್ಕೆ ನಾವು ಮಾತಿದೆ, ಪ್ರತಿಯೊಬ್ಬ ಹುಟ್ಟಿದ ಮೇಲೆ ಒಂದು ಸೂರು ಕಟ್ಟಿ ತಮ್ಮ ಆಸೆಯನ್ನು ಈಡೇರಿಸಲಿಕ್ಕೆ ಎಷ್ಟೋ ನೋವು ಅನುಭವಿಸ್ತಾ ಇರ್ತಾರೆ. ಆ ಸೂರುಗಳನ್ನು ಕಟ್ಟಲಿಕ್ಕೆ ಇವತ್ತು ಉದ್ಯಮಿಗಳು ಕೂಡಿದ್ದಾರೆ. ಈ ಉದ್ಯಮಗಳ ಮುಖಾಂತರ ನಿಮಗೆಲ್ಲರೂ ಸಹಕಾರ ಆಗಲಿ ಅನ್ನೋದೇ ನಮ್ಮ ಅಭಿಲಾಷೆ. ಥ್ಯಾಂಕ್ ಯು. ಟ್ಯಾಲೆಂಟ್ ಇದೆ, ಆಮೇಲೆ ಒಳ್ಳೆ ಗುಣ ಇದೆ. ಅದು
ಮುಂಚೆ ಭಾಳ ಮುಂಚೆಯಿಂದನೂ ಎಲ್ಲ ಈ ವರ್ತಕರು ಅದು ಇದು ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ರಿಯಲ್ ಎಸ್ಟೇಟ್ನಲ್ಲಿ ಇನ್ನೂ ಮುಂದೆ ಬರಬೇಕು. ಅದಕ್ಕೆ ಎಲ್ರಿಗೂ ಏನಾಗುತ್ತೆ ಅಂದರೆ ಇದೊಂಥರ ಉತ್ತೇಜನ ಸಿಗುತ್ತೆ. ಈ ಕಾನ್ಕ್ಲೇವ್ ಮಾಡಿರೋದು ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ನೋಡ್ತಾರೆ, ಒಬ್ರಿಗಿಂದ ನೋಡಿ ಕಲ್ತ್ಕೊತಾರೆ. ನನಗೆ ಛಲ ಬರ್ತದೆ, ನಾನೂ ಬರಬೇಕು, ನಾನೂ ಮಾಡಬೇಕು, ಅವ್ರು ಹಾಗೆ ಮಾಡಿದ್ದಾರೆ, ನಾನು ಮಾಡಬೇಕು ಅಂತ. ಆ ಥರ ಎಲ್ಲರೂ ಮೇಲೆ ಬರಬೇಕು. ಈ ನಮ್ಮದು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿಯಲ್ಲಿ ಸುಮಾರು ಜನ ಬರಬೇಕು ಮೇಲೆ, ಸುಮಾರು ಜನ ಉದ್ಯೋಗ ಕಲ್ಪಿಸಬೇಕು. ಈಗ ಒಬ್ಬೊಬ್ಬರು ಏನು ಬಿಸ್ನೆಸ್ ಗ್ರೋತ್ ಆಗ್ತಾಯಿದ್ರೆ ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಉದ್ಯೋಗ ಕಲ್ಪುತ್ತೆ. ಆ ಥರ ಇದು ಸೆಲ್ಫ್ ಬರೀ ಇದಕ್ಕೆ ಲಿಂಗಾಯತ ಸಮಾಜಕ್ಕೆ ಅಂತ ಅಲ್ಲ, ಸಮಾಜದವರು ಎಲ್ಲ ಲೀಡರ್ಶಿಪ್ ತೊಗೊಂಡೆಲ್ಲ ಬೆಳೆದ್ರೆ ಬೇರೆ ಎಲ್ಲ ಸಮಾಜನೂ ಉದ್ಧಾರ ಆಗ್ತವೆ. ಅದಕ್ಕೋಸ್ಕರ ಇದು ಬೆಳೀಬೇಕು, ಇದಕ್ಕೆ ಸಹಕಾರ ಆಗುತ್ತೆ, ಇದು ಒಳ್ಳೆಯದು. ಇದು ಕಂಟಿನ್ಯೂ ಮಾಡೋದ್ರಿಂದ ಒಳ್ಳೆಯದು, ಎಲ್ರಿಗೂ ಉತ್ತೇಜನ ಸಿಗುತ್ತೆ, ಸುಮಾರು ಗ್ರೋತ್ ಆಗುತ್ತೆ. ಇದು ಬೇಕು, ಅದು ನನ್ನದು. ಭಾಳ ಸಂತೋಷ ಅಂತೆ. ಯಾವತ್ತೂ ಆಗಬೇಕಾಗಿತ್ತು, ಇವತ್ತು ಆಗ್ತಾಯಿದೆ. ಸೊ ಈಗ ಸರ್ಕಾರ ಕೂಡ ಡಿಜಿಟಲ್ಕರಣ ಒಂದು ಕಡಿಮೆ ಆಗಿದೆ, ಡಿಜಿಟಲ್ಕರಣ ಒಂದು ಆಗಿದೆ. ಅದ್ರ ಮುಖ್ಯವಾಗಿ ಮತ್ತೇನು ಹೆಚ್ಚು ಬದಲಾವಣೆ ಆಗುತ್ತೆ? ಬದಲಾವಣೆ ಜೀವನದ ನಿಯಮ ಆಗ್ತಲೇ ಇರ್ತದೆ ಅಲ್ವಾ? ಸರ್ಕಾರ ಇರಲಿ ಇಲ್ಲದೆ ಹೋಗಲಿ ಆಗ್ತದೆ. ಸೊ ಈ ಮುಖ್ಯವಾಗಿ ತಮ್ಮ ಸಮಾಜಕ್ಕೆ ಏನಂತ ಸಮಾಚಾರ ವ್ಯಕ್ತಪಡಿಸ್ತಾರೆ? ಅವಕಾಶಗಳು ಬೇಕಾದಷ್ಟಿದೆ, ಮನಸ್ಸು ಮಾಡೋಕ್ಕೂ ಧೈರ್ಯ ಮಾಡೋಕ್ಕಷ್ಟೇ. ಥ್ಯಾಂಕ್ ಯು.